ವೃಷಭ ರಾಶಿಯವರೇ, ನೀವು ಈ ವಿಡಿಯೋವನ್ನು ನೋಡುತ್ತಿದ್ದೀರಿ ಅಂದರೆ ಇದು ಆಕಸ್ಮಿಕವಲ್ಲ, ಇದು ದೈವ ನಿರ್ಧಾರ. ಈ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯ ತಿಂಗಳಾಗಿ ಬರ್ತಾ ಇಲ್ಲ. ಇದು ನಿಮ್ಮ ಕರ್ಮದ ಲೆಕ್ಕ ಮುಗಿದು ಭಾಗ್ಯದ ಲೆಕ್ಕ ಶುರುವಾಗುವ ತಿಂಗಳು. ಮೊದಲನೇದಾಗಿ ನಿಮ್ಮ ಮನಸ್ಸಿನ ಬಗ್ಗೆ ಮಾತನಾಡೋಣ. ವೃಷಭ ರಾಶಿಯವರ ಮನಸ್ಸು ಬಹಳ ಆಟವಾದದ್ದು. ಒಮ್ಮೆ ಒಂದು ಯೋಚನೆಯನ್ನು ಹಿಡಿದರೆ ಅದನ್ನು ಬಿಡುವುದೇ ಇಲ್ಲ. ಈ ತಿಂಗಳು ಅದೇ ನಿಮ್ಮ ದೊಡ್ಡ ಸಮಸ್ಯೆ ಆಗಬಹುದು. ಒಂದು ಸಣ್ಣ ಅನುಮಾನ, ಒಂದು ಸಣ್ಣ ಭಯ, ಒಂದು ಸಣ್ಣ ನಕಾರಾತ್ಮಕ ಯೋಚನೆ ನಿಮ್ಮ ಮನಸ್ಸಿಗೆ ಬಂದರೆ ನೀವು ಅದಕ್ಕೆ ಪ್ರಾಣ ಕೂಡ ಕೊಟ್ಟು ಬೆಳೆಸ್ತಾ ಇರ್ತೀರ. ಇಡೀ ದಿನ ಅದೇ ಯೋಚನೆಯಲ್ಲಿ ಕೂಡ ಕಳ್ಕೊಂಡು ಬಿಡ್ತೀರ. ಯೋಚನೆ ಬಂದಾಗ ಅದರ ಜೊತೆ ಜಗಳವಾಡಬೇಡಿ, ಅದನ್ನು ಗಮನಿಸಬೇಡಿ. ಚಿಕ್ಕ ಮಗು ಹಠ ಮಾಡಿದಾಗ ನಾವು ಎಷ್ಟು ಸಮಾಧಾನ ಮಾಡಿದರೂ ಕೂಡ ಅದು ಇನ್ನಷ್ಟು ಹಠ ಮಾಡುತ್ತೆ. ಆದರೆ ನಾವು ಗಮನಿಸದೆ ಬಿಟ್ಟರೆ ಅದು ತಾನಾಗಿಯೇ ಸುಮ್ಮನಾಗುತ್ತೆ. ನಿಮ್ಮ ಮನಸ್ಸು ಕೂಡ ಹಾಗೇನೆ. ಬಿಡದ ಯೋಚನೆಯನ್ನು ಗುರುತಿಸಿ ಅದು ಬಂದಿದೆ ಎಂದು ತಿಳಿದು ಅದನ್ನು ಅಲ್ಲೇ ಬಿಟ್ಟು ನಿಮ್ಮ ಮನಸ್ಸನ್ನು ಬೇರೆ ಕೆಲಸಕ್ಕೆ ಡೈವರ್ಟ್ ಮಾಡಿ. ಅದು ಬಂದು ಹೋದ ದಾರಿಯಲ್ಲೇ ವಾಪಸ್ ಹೋಗುತ್ತೆ. ಇದನ್ನು ಅಭ್ಯಾಸ ಮಾಡಿದರೆ ನಿಮ್ಮ ಅರ್ಧ ಸಮಸ್ಯೆ ಅಲ್ಲೇ ಮುಗಿಯುತ್ತೆ. ವೃಷಭ ರಾಶಿಯವರೇ, ಈ ಜುಲೈ ತಿಂಗಳು ದೈವವು ನಿಮ್ಮ ಪ್ರತಿ ಹೆಜ್ಜೆಯನ್ನು ಕೂಡ ಗಮನಿಸುವ ತಿಂಗಳು. ನೀವು ಆಡುವ ಮಾತು, ನೀವು ಭೇಟಿಯಾಗುವ ಜನ, ನೀವು ನೋಡುವ ಕನಸು, ಇದ್ದಕ್ಕಿದ್ದಂತೆ ಕೇಳುವ ಹಾಡು ಎಲ್ಲವೂ ಕೂಡ ದೈವದ ಸಂಕೇತಗಳು. ನಿಮ್ಮ ಭವಿಷ್ಯದ ಬಗ್ಗೆ ಧೈರ್ಯವು ನಿಮಗೆ ಸುಳಿವು ಕೊಡುತ್ತಾ ಇದೆ. ಆದ್ದರಿಂದ ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಿ. ಯಾರೊಂದಿಗೂ ಅನಗತ್ಯವಾಗಿ ವಾದಕ್ಕೆ ಹೋಗಬೇಡಿ. ವಿಶೇಷವಾಗಿ ಕುಟುಂಬದವರ ಜೊತೆ. ಹಣದ ವಿಷಯದಲ್ಲಿ ವಾದ ಮಾಡಲೇಬೇಡಿ. ಕೋಪ ಮತ್ತು ಹಠ ಈ ಎರಡೂ ನಿಮ್ಮನ್ನು ಈ ತಿಂಗಳು ಕೆಳಗೆ ತಳ್ಳುವ ದೊಡ್ಡ ಶತ್ರುಗಳಾಗಿರುತ್ತೆ. ನಿಮ್ಮ ಮಾನಸಿಕ ಸ್ಥಿತಿಯೇ ಮುಂದಿನ ಒಂದು ವರ್ಷದ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಈ ತಿಂಗಳು ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನ ಒಳಗಿನಿಂದ ಒಂದು ಬಲವಾದ ಕರೆ ಬರುತ್ತೆ. ನಾನು ಈ ಕೆಲಸ ಬಿಡಬೇಕು, ನಾನು ಈ ವ್ಯಾಪಾರ ಶುರು ಮಾಡಬೇಕು, ನಾನು ಈ ಸಂಬಂಧದಿಂದ ಹೊರಬರಬೇಕು ಅಂತ. ಆ ಒಳಗಿನ ಧ್ವನಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿಮ್ಮ ಆತ್ಮದ ಧ್ವನಿ, ಅದು ದೈವದ ಧ್ವನಿ, ಅದು ನಿಮ್ಮ ಮುಂದಿನ ಜೀವನದ ಯೋಜನೆ. ಇಷ್ಟು ದಿನ ನಿಮಗೆ ಯಾರು ನಿಮ್ಮವರು ಅಂತ ಗೊತ್ತಾಗಿರಲಿಲ್ಲ. ಹಣ ಇದ್ದಾಗ ಎಲ್ಲರೂ ನಿಮ್ಮವರಂತೆ ಇದ್ದರು. ಈಗ ಈ ತಿಂಗಳಲ್ಲಿ ಯಾರ ನಿಜವಾದ ಮುಖ ಏನು ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದು ನೋವು ಕೊಡಬಹುದು, ಆದರೆ ಇದು ಶುದ್ಧೀಕರಣ. ತಪ್ಪು ಜನರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕೋದಕ್ಕೆ ದೈವವೇ ಮಾಡುತ್ತಿರುವ ಸಹಾಯ ಇದು. ವೃಷಭ ರಾಶಿಯವರ ಉದ್ಯೋಗ ಮತ್ತು ಹಣಕಾಸಿನ ವಿಷಯಕ್ಕೆ ಬಂದರೆ, ನೀವು ಬಹಳ ಶ್ರಮಜೀವಿಗಳು. ನೀವು ಅಡಿಪಾಯದಂತೆ. ನೀವು ನಿಧಾನವಾಗಿ ಕೆಲಸ ಮಾಡ್ತೀರಿ, ಆದರೆ ನೀವು ಮಾಡುವ ಕೆಲಸ ಬಹಳ ಗಟ್ಟಿಯಾಗಿರುತ್ತೆ. ಕಳೆದ 2 ವರ್ಷಗಳಿಂದ ನಿಮಗೆ ಹಣಕಾಸಿನ ಒತ್ತಡ, ಸಾಲದ ಭಾರ, ಕೆಲಸದಲ್ಲಿ ಸ್ಥಿರತೆ ಇಲ್ಲದಿರುವಿಕೆ ಬಹಳ ಕಾಡಿದೆ. ನೀವು ಮಾಡಿದ ಕೆಲಸಕ್ಕೆ ಬೇರೆಯವರು ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಾರೆ. ನಿಮ್ಮ ನಂಬಿಕೆಗೆ ದ್ರೋಹ ಆಗಿದೆ. ಆದರೆ ವೃಷಭ ರಾಶಿಯವರೇ, ನಿಮ್ಮ ಸಮಯ ಈಗ ಬಂದಿದೆ. ನೀವು ಕಟ್ಟಿದ ಅಡಿಪಾಯ ಈಗ ಗಟ್ಟಿಯಾಗಿದೆ. ಇನ್ನು ಮೇಲೆ ಅದರ ಮೇಲೆ ದೊಡ್ಡ ಸಾಮ್ರಾಜ್ಯವೇ ನಿಲ್ಲುತ್ತೆ. ನಿಮ್ಮ ಗುರುತಿಸುವಿಕೆ ತಡವಾಗಿ ಬರುತ್ತೆ, ಆದರೆ ಬಂದಾಗ ಅದು ಶಾಶ್ವತವಾಗಿರುತ್ತೆ. ನಿಮ್ಮನ್ನು ಹಿಂದಿಕ್ಕಿರುವವರೆಲ್ಲರನ್ನೂ ಕೂಡ ನೀವು ನಿಧಾನವಾಗಿ ದಾಟಿ ಬಹಳ ಎತ್ತರಕ್ಕೆ ಹೋಗ್ತೀರಿ. ಇದು ಶುಕ್ರನ ಆಶೀರ್ವಾದ ಮತ್ತು ದುರ್ಗಾದೇವಿಯ ಸಂಕಲ್ಪ. ಆದರೆ ಈ ತಿಂಗಳು ನೀವು ಒಂದು ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಸಣ್ಣ ಸಣ್ಣ ವಿಷಯಗಳಲ್ಲಿ ಅಜಾಗರೂಕತೆ ಬೇಡ. ಒಂದು ಸಣ್ಣ ಸಹಿ, ಒಂದು ಸಣ್ಣ ಮಾತು, ಹಣಕಾಸಿನ ವ್ಯವಹಾರದಲ್ಲಿ ಒಂದು ಸಣ್ಣ ತಪ್ಪು, ಇವು ದೊಡ್ಡ ನಷ್ಟ ತರಬಹುದು. ಹಣ ಕೊಡುವಾಗ, ತೆಗೆದುಕೊಳ್ಳುವಾಗ, ಯಾರಿಗಾದರೂ ಜಾಮೀನು ಇರುವಾಗ 2 ಬಾರಿ ಯೋಚನೆ ಮಾಡಿ. ಮತ್ತು ಮುಖ್ಯವಾಗಿ ನಿಮ್ಮ ಮಾತು. ವೃಷಭ ರಾಶಿಯವರ ಮಾತು ಒಮ್ಮೆ ಬಂದರೆ ಅದು ಕಲ್ಲಿನಂತೆ. ಈ ತಿಂಗಳು ನಿಮ್ಮ ಪ್ರತಿ ಮಾತನ್ನು ಕೂಡ ದೈವವು ಗಮನಿಸ್ತಾ ಇದೆ. ಕೋಪದಲ್ಲಿ ಮಾತನಾಡಬೇಡಿ, ಅಹಂಕಾರದಿಂದ ಮಾತನಾಡಬೇಡಿ. ಇಷ್ಟು ದಿನ ಕಷ್ಟಪಟ್ಟಿದ್ದೇವೆ, ನನಗೆ ಎಲ್ಲ ಗೊತ್ತು ಎಂಬ ಸಣ್ಣ ಅಹಂಕಾರ ನಿಮ್ಮಲ್ಲಿ ಬೆಳೆದಿದೆ. ಈಗ ಸ್ವಲ್ಪ ಹಣ ಕೈಗೆ ಬಂದಾಗ, ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಬಂದಾಗ ಆ ಅಹಂಕಾರ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಅದನ್ನು ಬಿಡಿ. ಹಣ, ಸ್ನೇಹ, ಪ್ರೀತಿ ಇವೆಲ್ಲವೂ ಕೂಡ ತಾತ್ಕಾಲಿಕ. ಶಾಶ್ವತವಾದದ್ದು ದೈವದ ಅನುಗ್ರಹ ಮಾತ್ರ. ಕಷ್ಟ ಬಂದಾಗ ಕುಗ್ಬೇಡಿ, ಸುಖ ಬಂದಾಗ ಹಿಗ್ಬೇಡಿ, ಸಮನಾಗಿ ಇರಿ. ಈ ತಿಂಗಳು ಹಳೆಯ ಸೇಡು, ಹಳೆಯ ಜಗಳಗಳನ್ನು ಕೆದಕಬೇಡಿ. ಯಾರಿಗೋ ತೊಂದರೆ ಕೊಡಬೇಕು ಎಂಬ ಯೋಚನೆ ನಿಮ್ಮ ಅದೃಷ್ಟವನ್ನು ನಿಧಾನ ಮಾಡುತ್ತೆ. ಬದಲಾಗಿ ದೈವಾನುಗ್ರಹಗಳನ್ನು ಬೇಗ ಪಡೆಯೋದಕ್ಕೆ ಈ ಚಿಕ್ಕ ಕೆಲಸಗಳನ್ನು ಮಾಡಿ. ದೊಡ್ಡ ಪೂಜೆ ಬೇಡ. ಪ್ರತಿದಿನ ಬೆಳಿಗ್ಗೆ ಎದ್ದು 1 ನಿಮಿಷ ಕಣ್ಣು ಮುಚ್ಚಿ ಶಾಂತವಾಗಿ ಕುಳಿತುಕೊಳ್ಳಿ.
ಇಂದು ನನ್ನ ಮನಸ್ಸು ಶಾಂತವಾಗಿರಲಿ, ನನ್ನ ಮಾತು ಸತ್ಯವಾಗಿರಲಿ, ನನ್ನ ಕೆಲಸದಲ್ಲಿ ಲಕ್ಷ್ಮಿ ನೆಲೆಸಿರಲಿ ಅಂತ ದುರ್ಗಾದೇವಿಯನ್ನು ಬೇಡಿಕೊಳ್ಳಿ. ದಿನಕ್ಕೆ ಒಮ್ಮೆಯಾದರೂ ಮನಸ್ಸಿನಲ್ಲಿ ಅಮ್ಮನ ಹೆಸರನ್ನು ಜಪಿಸಿ. ಯಾರಾದರೂ ಹಸಿದವರು, ಕಷ್ಟದಲ್ಲಿ ಇದ್ದವರು ಸಹಾಯ ಕೇಳಿದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ದುರ್ಗಾದೇವಿ ನಿಮ್ಮ ಕೈಗಳ ಮೂಲಕವೇ ಕೆಲಸ ಮಾಡಿಸುತ್ತಾರೆ. ವೃಷಭ ರಾಶಿಯವರೇ, ನಿಮ್ಮ ಜೀವನ ಇನ್ನು ಹೇಗೆ ಇನ್ಮೇಲೆ ಕೆಳಗೆ ಬೀಳೋದಿಲ್ಲ. ಇದು ಬಹಳ ಮುಖ್ಯವಾದ ಮಾತು. ಇಲ್ಲಿಯವರೆಗೆ ಏರಿಳಿತ ಬಹಳ ನೋಡಿದ್ದೀರಿ. ಇನ್ನು ಮೇಲೆ ನಿಮ್ಮ ಗ್ರಾಫ್ ನಿಧಾನವಾಗಿ ಆದರೂ ಕೂಡ ಸರಿ ಮೇಲಕ್ಕೆ ಮಾತ್ರ ಹೋಗುತ್ತೆ. ನೀವು ಗಳಿಸುವ ಹಣ, ನೀವು ಗಳಿಸುವ ಗೌರವ, ನೀವು ಕಟ್ಟುವ ಮನೆ, ಸಂಬಂಧ ಎಲ್ಲವೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಇನ್ನು ಮುಂದೆ ನೀವು ಇತರರನ್ನು ಮೆಚ್ಚಿಸೋದಕ್ಕೆ ಬದುಕೋದಿಲ್ಲ. ಇತರರೇ ನಿಮ್ಮನ್ನು ನೋಡಿ ಕಲಿತಾರೆ. ಇದೇ ನಿಜವಾದ ಬದಲಾವಣೆ. ಹಿಂದೆ ನೋಡಬೇಡಿ, ಮುಂದೆ ನೋಡಿ. ದೈವವು ನಿಮಗೆ ಕೊಡಬೇಕಂತ ನಿರ್ಧರಿಸುವ ಉಡುಗೊರೆ ದಾರಿಯಲ್ಲಿದೆ. ಅದು ಕಾಣೋದಕ್ಕೆ ಸ್ವಲ್ಪ ತಡ ಆದರೂ ಕೂಡ ಬರೋದು ಖಚಿತ. ನಿಮ್ಮ ನಂಬಿಕೆಯನ್ನು ಗಟ್ಟಿಯಾಗಿಸಿಕೊಳ್ಳಿ. ಈ ಹಳೆಯ ಅಧ್ಯಾಯ ಮುಗಿತು, ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಇದು ಅಂತ್ಯವಲ್ಲ, ಇದು ನಿಮ್ಮ ನಿಜವಾದ ಜೀವನದ ಆರಂಭ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಅವಮಾನ, ಕಣ್ಣೀರು, ನಿದ್ದೆ ಇಲ್ಲದ ರಾತ್ರಿಗಳು, ಸಾಲದ ಚಿಂತೆ ಎಲ್ಲವನ್ನು ಕೂಡ ದುರ್ಗಾದೇವಿ ನೋಡಿದ್ದಾರೆ. ಇನ್ನು ಮೇಲೆ ನೀವು ಒಂಟಿಯಲ್ಲ, ಅಮ್ಮ ನಿಮ್ಮ ಜೊತೆ ಇದ್ದಾರೆ. ಈ ಸಂದೇಶ ನಿಮ್ಮ ಹೃದಯವನ್ನು ಮುಟ್ಟಿದರೆ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈಗಲೇ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಒಂದು ಬಾರಿ ದುರ್ಗಾದೇವಿಯ ಹೆಸರು ಹೇಳಿ ನಿಮ್ಮ ಭಾರವನ್ನು ಅವಳಿಗೆ ಒಪ್ಪಿಸಿ. ಮತ್ತು ಈ ಮಹಾಮಂತ್ರವನ್ನು ಪ್ರತಿದಿನ 11 ಬಾರಿ, 48 ಬಾರಿ ಅಥವಾ 108 ಬಾರಿ ಜಪಿಸಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡೈ ನಮಃ ವಿಚ್ಚೆ ಓಂ ಧೂಮ್ ದುರ್ಗಾಯ ನಮಃ. ಈ ಮಂತ್ರವನ್ನು ನಿಮ್ಮ ಹಣಕಾಸಿನ ಅಡೆತಡೆಗಳನ್ನು ತೆಗೆದು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನು ಸ್ಥಿರವಾಗಿ ನಿಲ್ಲಿಸುತ್ತೆ. ದುರ್ಗಾದೇವಿಯ ಮೇಲೆ ನಂಬಿಕೆ ಇರುವವರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೈಪ್ ಬಟನ್ ಒತ್ತಿ ನಮಗೆ ಆಶೀರ್ವದಿಸಿ. ನಿಮ್ಮ ಒಂದು ಲೈಕ್ ನಿಮ್ಮ ಕುಟುಂಬದ ರಕ್ಷಾ ಕವಚವಾಗುತ್ತೆ. ಈ ವಿಡಿಯೋವನ್ನು ನಿಮ್ಮ ವೃಷಭ ರಾಶಿಯ ಬಂಧುಗಳಿಗೆ ಶೇರ್ ಮಾಡಿ. ಜೈ ದುರ್ಗಾದೇವಿ.